ನಮಸ್ತೆ ಎಲ್ಲರನ್ನು ನನ್ನ ಚಾನಲ್ಗೆ ಸ್ವಾಗತ ಮಾಡಿಕೊಂಡು ಇವತ್ತೊಂದು ಸಣ್ಣದಾಗಿ ಮಿನಿ ಲಾಗನ್ನು ಮಾಡ್ತಾ ಇದ್ದೀನಿ. ಇವಾಗ ಆಫೀಸಿಂದ ಬಂದೆ. ನಾನು ಅಡುಗೆ ಎಲ್ಲ ಇದೆ ನೈಟಿಗೆ, ಹಾಗಾಗಿ ಏನೂ ಮಾಡ್ಕೊಡೋ ಹಾಗಿಲ್ಲ. ಬೆಳಿಗ್ಗೆ ನಾನು ಡಯಟಿಗೆ ಚಪಾತಿ ತಿಂತೀನಿ ಅಂತ ಹೇಳ್ದಲ್ಲ ಮೊನ್ನೆ ನಾನು, ಹಾಗೆ ಇವತ್ತು ಚಪಾತಿ ಬೆಳಿಗ್ಗೆ ಮಾಡಿರೋದ್ರಿಂದ 2 ಚಪಾತಿ ಕೂಡ ಉಳಿದಿದೆ. ನಾನು ಅದನ್ನೇ ತಿಂತೀನಿ. ಸೊ ಸಾಕಾಗುತ್ತೆ. ಸಾಂಬಾರು ಕೂಡ ಇದೆ. ನಾಳೆ ಬೆಳಿಗ್ಗೆಗಿರೋ ಪ್ರಿಪರೇಷನ್ ಸಾಂಬಾರು ಮಾಡಬೇಕು, ತರಕಾರಿ ಎಲ್ಲ ಕಟ್ ಮಾಡಿ ಮಾಡಬೇಕು. ಮಮ್ಮಿ ಇರೋದ್ರಿಂದ ಮಮ್ಮಿನೂ ಮಾಡಿ ಕೊಡ್ತಾರೆ, ಹಾಗಾಗಿ ಏನು ಸಮಸ್ಯೆ ಇಲ್ಲ. ನನಗೆ ಏನಿದೆ ಏನಿಲ್ಲ ಅಂತ ನೋಡಿಕೊಂಡು ಅವರು ಸಾಂಬಾರು ಮಾಡಿ ಕೊಡ್ತಾರೆ. ಮಮ್ಮಿ ನೋಡಿ, ಅಮ್ಮಂದ್ರಿದ್ರೆ ಎಷ್ಟೊಂದು ಸುಲಭ ನಮಗೆ ಕೆಲಸಕ್ಕೆ ಅಂತ. ಡ್ಯೂಟಿಗೆ ಹೋಗಿ ಬಂದರೆ ಸಾಕು, ಏನಿದೆ ನಾನೇನಾದರೂ ಮಾಡಿಕೊಡ್ಲಾ ಅಂತ ಕೇಳ್ತಾರೆ. ಅವರಿಗೆ ತುಂಬ ಕೃತಜ್ಞತೆ ಕೂಡ ಹೇಳ್ತೀನಿ ನಾನು ಈ ವಿಡಿಯೋದಲ್ಲಿ. ಅವರು ತುಂಬ ಚೆನ್ನಾಗಿ ಎಲ್ಲವನ್ನು ನಿಭಾಯಿಸ್ಕೊಂಡು ಹೋಗ್ತಾರೆ. ನಾವು ಆಫೀಸಿಂದ ಬರೋಷ್ಟರಲ್ಲಿ ಏನು ಇಲ್ಲ ಅಂತ ಹೇಳಿ ನೋಡಿ ಅವರು ಮಾಡಿಕೊಡೋದಿದೆಲ್ಲ, ಅದು ದೊಡ್ಡ ಒಂದು ನಮಗೆ ಹೆಲ್ಪ್ ಮಾಡುವಂಥದ್ದು. ಹಾಗೆ ಇವತ್ತು ಐರನ್ ಮಾಡಿ ಇಡೋಣ ಅಂತ, ವಾರಕ್ಕೆ ಆಗುವಷ್ಟು ಐರನ್ ಮಾಡಿ ಇಟ್ಕೊಂಡ್ರೆ ನಮಗೆ ಬಹಳ ಸುಲಭ ಆಗುತ್ತೆ. ಬೆಳಿಗ್ಗೆ ಎದ್ದು ಹಡಾಹುಡಿ ಮಾಡಿಕೊಂಡು ಕೆಲಸಕ್ಕೆ ಹೋಗುವಾಗ ಸ್ನಾನ ಮಾಡಿ ಬಂದು ಐರನ್ ಮಾಡಿ ಹೋಗುವಂಥವ್ರು ತುಂಬ ಜನ ಇದ್ದಾರೆ. ಅದನ್ನೆಲ್ಲ ಅವಾಯ್ಡ್ ಮಾಡ್ಕೊಳ್ಳೋಕ್ಕೋಸ್ಕರ ನಮಗೆ ಯಾವಾಗ ಟೈಮ್ ಇರುತ್ತೆ ಆ ಟೈಮಲ್ಲಿ ನಾವು ಎಷ್ಟು ಬಟ್ಟೆ ಯಾರ್ದಾದ್ರೂ ಇದ್ರೂ ಕೂಡ ನಾವು ಮನೆಯಲ್ಲಿ ಮಾಡಿ ಇಡಬೇಕು. ಅದು ನಮಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ನಾನು ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಸಣ್ಣ ಪುಟ್ಟ ಟಿಪ್ಸ್ ಅಷ್ಟೇ, ಜಾಸ್ತಿ ಏನೂ ಇಲ್ಲ, ಎಲ್ಲರೂ ಮಾಡುವಂಥದ್ದೇ. ಸಪೋಸ್ ಅರ್ಜೆಂಟಾಗಿ ಈಗ ಬೆಳಿಗ್ಗೆ ನಾವು ಎಲ್ಲ ಹೋಗಬೇಕು, ಹಾಗೆ ನಮಗೆ ಡ್ರೆಸ್ಸುಗಳಿರಲ್ಲ, ಐರನ್ ಮಾಡಿದ ಡ್ರೆಸ್ಸುಗಳು ನಾವು ಮಾಡಿ ಇಟ್ಕೊಂಡ್ರೆ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ನೀವು ಇದನ್ನು ಟ್ರೈ ಮಾಡಿ. ನಮಗೆ ನಾಳೆಗಿರೋದನ್ನು ಏನಾದರೂ ಇವತ್ತೇ ಪ್ರಿಪೇರ್ ಮಾಡಿ ಇಟ್ಕೊಂಡ್ರೆ ನಮಗೆ ಕೆಲಸ ಎಷ್ಟು ಈಸಿ ಆಗುತ್ತೆ ಅಂತ ನಿಮಗೇನೆ ಗೊತ್ತಾಗುತ್ತೆ. ಹಾಗಾಗಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇವತ್ತು ಒಂದಷ್ಟು ಬಟ್ಟೆಗಳನ್ನು ಐರನ್ ಮಾಡಿ ಇಟ್ಕೊಂಡ್ರೆ ಹಾಗೇ ಇರುತ್ತೆ. ಬೆಳಿಗ್ಗೆಲ್ಲ ಕೆಲಸ ಮುಗಿಸ್ಕೊಂಡು ಸ್ನಾನ ಮಾಡ್ಕೊಂಡು ಬಂದು ಡ್ರೆಸ್ ಮಾಡಿ ಹೋಗೋದಕ್ಕೆ ನಮಗೆ ಈಸಿ ಆಗುತ್ತೆ. ಆಫೀಸಲ್ಲಿ ಕೂಡ ಟೈಮ್ ಆಗಲ್ಲ, ಕೆಲವೊಂದು ಆಫೀಸಲ್ಲಿ ಪಂಚಿಂಗ್ ಟೈಮ್ ಇರುತ್ತೆ. ಆಗ ಏನು ಟೈಮು ಕೂಡ ನಮಗೆ ಹರಿಬರಿ ಅನಿಸಲ್ಲ, ಹಡಾಹುಡಿ ಮಾಡ್ಕೊಂಡು ಆಫೀಸ್ಗೆ ಹೋಗುವಂಥ ಚಾನ್ಸಸ್ ಕೂಡ ಇರಲ್ಲ. ಹಾಗಾಗಿ ನೀವು ಕೂಡ ಈ ಟಿಪ್ಪನ್ನು ಫಾಲೋ ಮಾಡಿಕೊಂಡು ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ ನನಗೆ ಕಾಮೆಂಟಲ್ಲಿ ತಿಳಿಸಿ. ನನಗೆ ಈ ನಾಳೆ ಬೆಳಿಗ್ಗೆಗಿರೋದು ಅಥವಾ ತೆಂಗಿನಕಾಯಿ ತುರಿದು ಇಡೋದಾಗಿರಲಿ, ವೆಜಿಟೇಬಲ್ ಕಟ್ ಮಾಡಿ ಇಡೋದಾಗಿರಲಿ, ಎಲ್ಲವನ್ನು ನಾವು ನಾಳೆಗೆ ಅಂತ ಹೇಳಿ ಇವತ್ತೇ ಸ್ವಲ್ಪ ಕೂತ್ಕೊಂಡು ಪ್ರಿಪೇರ್ ಮಾಡಿಕೊಂಡ್ರೆ, ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಇಡೋದಾಗಿರಲಿ, ತುಂಬ ಹೆಲ್ಪ್ ಆಗುತ್ತೆ ಅದು ನಮಗೆ. ಬೆಳಿಗ್ಗೆ ಇವಾಗ ನಾನು ವಾಕ್ ಹೋಗಿ ಬರೋದ್ರಿಂದ ಕೆಲವರು ಜಿಮ್ಮಿಗೆ ಹೋಗಿ ಬರ್ತಾರೆ, ವಾಕ್ ಹೋಗಿ ಬರ್ತಾರೆ, ಸಣ್ಣ ಸಣ್ಣ ಮಕ್ಕಳಿರ್ತಾರೆ, ಅವರಿಗೆಲ್ಲ ಸ್ಕೂಲಿಗೆ ಕಳಿಸುವಾಗ ಎಲ್ಲ ತೊಂದರೆ ಆಗುತ್ತೆ. ಇದೆಲ್ಲ ಕೆಲಸವು ನಾವು ಮಾಡಿ ಇಟ್ಕೊಂಡ್ರೆ ನಮಗೆ ಬೆಳಿಗ್ಗೆದ್ದ ಆರಾಮಾಗಿ ಅನಿಸುತ್ತೆ, ನಮಗೆ ಅಷ್ಟು ಹಡಾಹುಡಿ ಅನಿಸಲ್ಲ. ಹಾಗೆಯೇ ಇವತ್ತು ಐರನ್ ಮಾಡಿ ಇಟ್ಕೊತಾ ಇದ್ದೀನಿ ನಾನು. ಬಟ್ಟೆಗಳನ್ನೆಲ್ಲ ಐರನ್ ಮಾಡಿ ಇಟ್ಕೊಂಡ್ರೆ ನಮಗೆ ಆಫೀಸ್ಗೆ ಹೋಗುವಾಗ ತುಂಬ ಹೆಲ್ಪ್ ಆಗುತ್ತೆ. ನೀವು ಒಂದ್ಸರಿ ಇದೇ ಥರ ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಅದು ಹೌಸ್ ವೈಫ್ ಆದರೆ ಅವ್ರಿಗೂ ಕೂಡ ಕಷ್ಟ ಇರುತ್ತೆ, ಬೇಕಾದಷ್ಟು ಕೆಲಸಗಳಿರುತ್ತೆ ಅವರಿಗೆ. ಸಣ್ಣ ಸಣ್ಣ ಮಕ್ಕಳಿದ್ರೆ ಸ್ಕೂಲಿಂದ ಮಕ್ಕಳನ್ನ ಕರ್ಕೊಬರೋದಾಗಿರಲಿ, ಅಥವಾ ಮನೆಯಲ್ಲಿ ಬೇರೆ ಪೇರೆಂಟ್ಸ್ ಇದ್ದರೆ ಅವ್ರನ್ನೂ ನೋಡ್ಕೊಳ್ಳೋದಾಗಿರಲಿ, ಅತ್ತೆ ಮಾವ ಇದ್ದರೆ ಅವ್ರನ್ನೂ ನೋಡ್ಕೊಳ್ಳೋದಾಗಿರಲಿ, ವಯಸ್ಸಾದವ್ರು ಇದ್ದರೆ ಅವ್ರನ್ನೂ ನೋಡ್ಕೊಳ್ಳೋದಾಗಿರಲಿ, ಸಣ್ಣ ಸಣ್ಣ ಮಕ್ಕಳಿದ್ರೆ ಅವ್ರನ್ನ ಸುಧಾರಣೆ ಮಾಡಿಕೊಂಡು ಅಡುಗೆ ಮಾಡೋದಿದೆಯಲ್ಲ, ಅದು ಬಹಳ ಕಷ್ಟದ ಕೆಲಸ. ಅವರು ಕೈ ಬಿಡಲ್ಲ, ಹಾಗೆ ಅಡುಗೆ ಕೂಡ ಆಗಬೇಕು, ಇದೆಲ್ಲವೂ ಇರುತ್ತೆ. ಮಕ್ಕಳನ್ನ ಸ್ಕೂಲಿಂದ ಕರ್ಕೊಂಡು ಬರೋದು, ವಯಸ್ಸಾದವರಿಗೆ ಊಟ ಕೊಡೋದು, ಇದೆಲ್ಲವೂ ಇರುತ್ತೆ. ಹಾಗಾಗಿ ನೀವು ಪ್ಲ್ಯಾನ್ ಮಾಡಿಕೊಂಡು ಸ್ವಲ್ಪ ಟಿ ವಿ ನೋಡ್ತಾ ಇರುವಾಗನೋ, ಅಥವಾ ಬೆಳ್ಳುಳ್ಳಿ ಬಿಡಿಸೋದು, ಅಥವಾ ದೊಡ್ಡವರು ಯಾರಾದರೂ ಮನೇಲಿದ್ದರೆ ಅವರಿಗೆ ಹೇಳೋದಾಗಿರಲಿ, ಎಲ್ಲ ನಿಮಗೆ ಹೆಲ್ಪ್ ಮಾಡುವಂಥ ಒಂದು ಸೌಮ್ಯ ಸ್ವಭಾವ ಇರಬೇಕು. ಆ್ಯಕ್ಚುಲಿ ಅವರನ್ನು ನೀವು ರಿಕ್ವೆಸ್ಟ್ ಮಾಡಿಕೊಂಡ್ರೆ ಅವರು ನಿಮಗೆ ಹೆಲ್ಪ್ ಮಾಡ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗೆಯೇ ಇದೊಂದು ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಮಾಡ್ತಾ ಇದ್ದೀನಿ. ಬನ್ನಿ, ನಾನು ಹೇಗೆ ಮಾಡ್ತೀನಿ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ ಕೂಡ. ನಾನು ಎಲ್ಲವನ್ನು ಸ್ವಲ್ಪ ನಾಳೆ ಏನು ನಡೆಯುತ್ತೆ, ನಾಳೆಗೆ ಏನು ಅಡುಗೆ ಮಾಡೋದು ಅಂತ ನಾನು ಇವತ್ತೇ ಸ್ವಲ್ಪ ಪ್ರಿಪೇರ್ ಮಾಡಿ ಇಟ್ಕೊಂಡಿರ್ತೀನಿ. ನನಗೆ ತುಂಬ ಹೆಲ್ಪ್ ಆಗುತ್ತೆ. ನನಗೆ ಅಷ್ಟು ಹಡಾಹುಡಿ ಬೆಳಿಗ್ಗೆದ್ದು ಆಗಲ್ಲ ನನಗೆ. ಹಾಗೆ ನೀವು ಕೂಡ ಈ ವಿಡಿಯೋ ನೋಡಿ ಆ ಥರ ಮಾಡಿ ಇಟ್ಕೊಳ್ಳಿ, ನಿಮಗೆ ಕೂಡ ಹೆಲ್ಪ್ ಆಗುತ್ತೆ. ಏನಾದರೂ ಕ್ಲೀನಿಂಗ್ ಇದ್ದರೆ ಕ್ಲೀನ್ ಮಾಡೋದಾಗಿರಲಿ, ಪ್ರತಿಯೊಂದು ಕೂಡ ನಿಮಗೆ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆಯೇ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಪುಟ್ಟ ಚಾನಲ್ ಅವರಿಗೆ ನೀವು ಸಪೋರ್ಟ್ ಮಾಡಿದರೆ ಅವರು ಬೆಳೆಯುವಂಥ ಒಂದು ಚಾನ್ಸಸ್ ಇರುತ್ತೆ. ಹಾಗಾಗಿ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ. ಥ್ಯಾಂಕ್ ಯು ಫಾರ್ ವಾಚಿಂಗ್.